ಕೆಲಸದ ಪ್ರಕಾರ ಇವರಿಗೆ ರೆಕಗ್ನೇಷನ್ಸ್ ಇರಲ್ಲ ಅಥವಾ ಪ್ರಮೋಷನ್ಸ್ ಇರಲ್ಲ. ಆವಾಗ ಇವ್ರು ಅಪ್ಸೆಟ್ ಆಗಿ ಕೆಲಸ ಮಾಡಿಬಿಟ್ಬಿಡ್ತಾರೆ. ಏನು ಇಷ್ಟೆಲ್ಲ ಕೆಲಸ ಮಾಡಿದ್ರು, ಯಾಕಂದ್ರೆ ಡೇ ನೈಟ್ ಕೆಲಸ ಮಾಡಿದ್ರೆ ಖಂಡಿತ ಮಾಡ್ತಾರೆ ಅವರು. ಯಾವಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವೋ ಆವಾಗ ನನಗೆ ಹೆಸರು ಬರಲಿಲ್ಲ ಅಂದರೆ ಖಂಡಿತ ನನಗೆ ಬೇಜಾರಾಗತ್ತಲ್ಲಮ್ಮ. ಸೊ ಅದರಿಂದ ಏನು ಮಾಡ್ತಾರೆ ಇವರು, ಖಂಡಿತ ಅವರು ಅಲ್ಲಿಂದ ಕೆಲಸ ಬಿಟ್ಟು 1 ವರ್ಷ ಇಲ್ಲ 2 ವರ್ಷದ ಕೆಲಸ ಬಿಟ್ಟು ಬಂದುಬಿಡ್ತಾರೆ. ಇವ್ರನ್ನ ಯಾರು ಕೆಲಸ ಬಿಟ್ಟು ಹೋಗು ಅಂತ ಹೇಳಲ್ಲ ಹೊರತು, ಯಾರೂ ಹೇಳಲ್ಲ. ಆದರೆ ಇವರೇ ಕೆಲಸ ಬಿಟ್ಟು ಬಂದುಬಿಡ್ತಾರೆ. ಮ್ಯಾಕ್ಸಿಮಮ್ ಇವ್ರು ಕೆಲಸ ಬಿಟ್ಟು ಬರೋದು ಆಗ್ಬಿಡುತ್ತೆ. ಕರೆ ಇದೆ ಅಂತ. ಹಲೋ, ನಮಸ್ತೆ, ಹೇಳಿ, ಯಾರಿದ್ದೀರಾ ಕರೆಯಲ್ಲಿ? ನಾವು ವಿಜಯ್ ಕುಮಾರ್ ಅಂತ ಮೇಡಮ್ ಮಾತಾಡ್ತಿರೋದು. ವಿಜಯ್ ಕುಮಾರ್? ಹಾ ಮೇಡಮ್. ವಿಜಯ್ ಕುಮಾರ್, ಸ್ವಲ್ಪ ಜೋರಾಗಿ ಮಾತಾಡಿಪ್ಪ, ನಿಮ್ ಧ್ವನಿ ಕೇಳಿಸ್ತಿಲ್ಲ ನಂಗೆ. ಹೌದಾ, ಸರಿ ಆಯ್ತು ಮೇಡಮ್. ಓಕೆ, ಹೇಳಿ ವಿಜಯ್ ಕುಮಾರ್. ಹುಟ್ಟಿರೋದು 22ನೇ ತಾರೀಕು ಮೇಡಮ್. 21? 22ನೇ ತಾರೀಕು ಮೇಡಮ್. 26 ಮತ್ತೆ 7 7 1992. 92. ಸಮಯ ಹೇಳಿ. ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಶಿವಾನಗರ್ ಮೇಡಮ್. ಶಿವಾನಗರ್? ಹಾ ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ನಿಮ್ದು? ಏನ್ ಸಮಸ್ಯೆ ನಿಮ್ಗೆ? ಏನಿಲ್ಲ ಮೇಡಮ್, ಕೆಲ್ಸಕ್ಕೆ ಹೋಗಕ್ಕಾಯ್ತಾ ಇಲ್ಲ. ಯಾಕೆ 1 ವರ್ಷದಿಂದ ಕೆಲಸ ಬಿಟ್ಬಿಟ್ಟಿದ್ದೀವಿ, ಹೋಗಕ್ಕಾಯ್ತಾ. ಓಕೆ, ಆಚಾರ್ಯರು ಇದ್ದಾರೆ, ಮಾತಾಡಿ. ಹಲೋ 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 ಸರ್. ಹೇಳಿ ವಿಜಯ್ ಕುಮಾರ್. ಸರ್, ಏನು 1 ವರ್ಷದಿಂದ ಕೆಲ್ಸಕ್ಕೆ ಹೋಗಕ್ಕಾಯ್ತಾ ಸರ್? 1 ವರ್ಷದಿಂದ ಅಲ್ಲ, ಲಾಸ್ಟ್ ಜುಲೈಯಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನಿಮಗೆ. ಹೌದು, ಲಾಸ್ಟ್ ಜುಲೈಯಿಂದ ತುಂಬಾ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಎಷ್ಟೋರು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನನಗೆ ಯಾಕಪ್ಪ ಜೀವನ ಅನ್ಸ್ಬಿಟ್ಟಿದೆ. ಹೌದು ಸರ್. ಸೊ ಅದಕ್ಕೋಸ್ಕರ ಅಪ್ಸೆಟ್ ಆಗೋದು ಬೇಡ ವಿಜಯ್ ಕುಮಾರ್. ಯಾಕಂದ್ರೆ ಎಲ್ಲರೂ ಏನ್ ಕರೀತಾರೆ ವಿಜಯ್ ಕುಮಾರ್ ನಿಮ್ನ? ಎಲ್ಲ ಮಾಮೂಲಿ ವಿಜಯ್ ಅಂತ ಕರೀತಾರಲ್ವಾ. ಸೊ ವಿಜಯ್ ಅಂದಾಗ ಏನಾಗುತ್ತೆ, ನಿಮ್ ಡೇಟ್ ಆಫ್ ಬರ್ತ್ 26ರಿಂದ ಸ್ವಲ್ಪ ಕೋಪ ಹಠ ಜಾಸ್ತಿ ಇರುತ್ತೆ. ವಿಜಯ್ ಅಂದಾಗ 1 ಬರುತ್ತೆ, ಅದು ಏನೋ ಕೋಪ ಸ್ವಲ್ಪ ಜಾಸ್ತಿ ಕೊಟ್ಬಿಡುತ್ತೆ. ಸೊ ಕೋಪ ಜಾಸ್ತಿ ಕೊಟ್ಟಾಗ ಆಪೋಸಿಟ್ ನಿಮ್ನ ಸ್ವಲ್ಪ ತಪ್ಪಾಗಿ ತಿಳ್ಕೊಂಡ್ಬಿಡುತ್ತೆ. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ತಿರಲ್ಲ, ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಸರ್. ಹೇಳ್ಬಿಡ್ತೀರ, ನಿಮ್ಮ ಮನ್ಸು ಒಳ್ಳೇದು. ಯಾರು ನಿಮ್ಮ ಮನ್ಸು ಬಗ್ಗೆ ಯೋಚನೆ ಮಾಡ್ತಾರಲ್ಲ, ಆದರೆ ನಿಮ್ಮ ಕೋಪ, ನಿಮ್ಮ ಮಾತು ಬಗ್ಗೆನೇ ಎಲ್ಲ ಹೇಳ್ತಾರೆ. ಇವ್ರ ಮಾತು ಸರಿ ಇಲ್ಲ, ಇವರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಸೊ ಅದನ್ನ ನಿಷ್ಠುರಗಳು ಜಾಸ್ತಿ ಆಗ್ಬಿಡುತ್ತೆ. ಸೊ ನಿಮ್ ಕೆಲಸದ ಬಗ್ಗೆ ಹೇಳ್ಬೇಕು. ಹೇಳ್ತೀನಿ ನಿಮ್ಗೆ. ಮತ್ತೆ ಈಗ ಜುಲೈಯಿಂದನೇ ಮತ್ತೆ ಸ್ಟಾರ್ಟ್ ಆಗೋದು ಕೆಲಸ, ಅಂದ್ರೆ ಒಳ್ಳೆ ಟೈಮ್ ಚೆನ್ನಾಗಿ ಸ್ಟಾರ್ಟ್ ಆಗೋದು ಜುಲೈಯಿಂದನೇ. ಆದ್ರೆ ಈ ವಿಜಯ್ ಕುಮಾರ್ ಹೆಸರೇನಾಗತ್ತೆ, ಯಾವುದೇ ಕೆಲಸ ಮಾಡ್ಬೇಕು ನೀವು ಇಂಟರ್ವ್ಯೂಗೆ ಹೋದಾಗ ಅಲ್ಲೇ ನೀವು ಅಪ್ಸೆಟ್ ಆಗ್ಬಿಟ್ಟು ಅಯ್ಯೋ ಈ ಆಫೀಸ್ ಬರ್ಬೇಕಂತ ಯೋಚನೆ ಮಾಡಿ ತಳ್ಬಿಡ್ತೀರಾ, ಅದನ್ನ ಬೇಡ ಅಂತ ತಳ್ಬಿಡ್ತೀರಾ. ಯಾರನ್ನ ಅಕಸ್ಮಾತ್ ನಾನು ನಿಮ್ಗೊಂದು ಕೆಲಸ ಇದೆ ಬನ್ನಿ ವಿಜಯ್, ಅದೇ ನಾನು ಇವಾಗ ಬನ್ನಿ ವಿಜಯ್ ಕುಮಾರ್ ಒಂದು ಕೆಲಸ ಇದೆ ಹೋಗ್ತೀರಾ ಅಂದ್ರೆ, ಆ ಆಫೀಸ ಸರ್, ಆ ಕೆಲ್ಸಕ್ಕೆ ಹೋಗ್ಬೇಕಾ, ಆ ಕೆಲಸ ಮಾಡಿದ್ರೆ ನನ್ಗೆ ಆಗತ್ತಾ, ಈ ತರ ಯೋಚನೆ ಮಾಡಿ ಕೆಲಸ ಬಿಟ್ಕೊಡ್ತಾ ಇದ್ದೀರಾ. ಸೊ ಇದು ಯಾಕಂದ್ರೆ ನಿಮ್ಮ ಮನಸ್ಸು ಆ ಥರ ಹೇಳುತ್ತೆ. ವಿಜಯ್ ಕುಮಾರ್ ಹೆಸರು ಆ ಥರ ಹೇಳುತ್ತೆ. ಸೊ ವಿಜಯ್ ಕುಮಾರ್ ಹೆಸರಿಗಿಂತ ಬೇರೆ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೇದು. ಅದ್ರ ಜೊತೆಗೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಆದಷ್ಟು ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅಂತ ಹಾಕೊಳ್ಳಿ, ರಿಂಗು ಅಮೆಥಿಸ್ಟ್ ಹಾಕೊಳ್ಳಿ. ಹಾಗೆ ಬೆಳಗ್ಗೆ ಉಂಗುರದ ಬೆಳಗ್ಗೆ ಒಂದು ಜರ್ಕಾನ್ ಹಾಕೊಳ್ಳಿ. ಆದಷ್ಟು ಬೇಗ ಕೆಲಸ ಸಿಗತ್ತೆ. ಸೊ ಈ ಕೆಲಸ ಸಿಗ್ಬೇಕು ನೀವು ಮತ್ತೆ, ಯಾಕಂದ್ರೆ ನೀವು ಒಂದ್ಸಲ ಕೆಲಸ ಹೋದ್ಮೇಲೆ ಅಲ್ಲಿ ಬಿಟ್ಟು ಬಂದ್ಬಿಡ್ತೀರಾ, ಬೇಗ ಸ್ವಲ್ಪ ಸಿಟ್ಟು ಬರ್ತೆ ಬಿಟ್ಟು ಬಂದ್ಬಿಡ್ತೀರಲ್ವಾ. ಅದಕ್ಕೋಸ್ಕರ ಈ ಸಲ ಹೋಗ್ಬೇಕಾದ್ರೆ ಈ ಹೆಸರು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಈ ಉಂಗುರ ಹಾಕೊಂಡು ಹೋದ್ರೆ ಖಂಡಿತ ಒಳ್ಳೇದಾಗತ್ತೆ. ಏನ್ ಹೇಳಿ? ಜುಲೈಯಿಂದ ನಿಮ್ಗೆ ಚೆನ್ನಾಗಿದೆ. ಜೂನ್ ಜುಲೈಗೆ ನಿಮ್ಗೆ ಒಂದು ಒಳ್ಳೆ ಕೆಲಸ ಬರುತ್ತೆ. ನೀವೇ ಕೆಲಸ 26ನೇ ತಾರೀಕು ಅಂತ ನೀವು ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಅರ್ಧಂಬರ್ಧ ಕೆಲಸ ಬಂದ್ಬಿಡ್ತೀರಾ. ಅದಕ್ಕೋಸ್ಕರ ಜೂನ್ ಜುಲೈಯಲ್ಲೇ ನಿಮ್ಗೆ ಯಾರೋ ಕರೆದು ನಿಮ್ಗೆ ಕೆಲಸ ಕೊಡೋ ಯೋಗ ಬರುತ್ತೆ. ಸೊ ಅದರಿಂದ ನಿಮ್ಮ ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ಹೆಸರು ಬದಲಾವಣೆ, ಯಾಕಂದ್ರೆ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ ಅಂದ್ರೆ ನಾವು ಸ್ವಲ್ಪ ಕೂಲ್ ಆಗಿರೋ ಥರ ಹೆಸರು ಇಟ್ಕೊಬೇಕು. ಸೊ ಅದೇನಾಗುತ್ತೆ, ಅವಾಗ ನಿಮ್ಗೆ ಒಳ್ಳೆ ಸ್ವಲ್ಪ, ಯಾಕಂದ್ರೆ ಅಲ್ಲಿಗೆ ಹೋದಾಗ ಪರವಾಗಿಲ್ಲಪ್ಪ ಈ ಹುಡುಗ ಸ್ವಲ್ಪ ಸರಿಯಾಗಿದ್ದಾರೆ, ಈ ಮಾಡ್ಬೋದು, ನಮ್ಗೆ ಸೂಟೇಬಲ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ಜೊತೆಗೆ ನಾನು ಏನು ಹೇಳಿದ್ರೆ ಆ ರಿಂಗ್ ಹಾಕೊಳ್ಳಿ, ಒಳ್ಳೇದಾಗತ್ತೆ. ಹಲೋ ನಮಸ್ತೆ ಸರ್, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನನ್ನ ಹೆಸರು ಜಗದೀಶ್ ಅಂತ ಹೇಳ್ಬಿಟ್ಟು. ಹೇಳಿ. ನಾನು ಮಾದೇವಪುರ ವೈಟ್ ಫೀಲ್ಡ್ ರೋಡ್ ಇಂದ ಮಾತಾಡ್ತಾ ಇದ್ದೀನಿ. ಒಳ್ಳೇದು, ಹೇಳಿ. ಇದು ನಂದು ಏನಿಲ್ಲ ಮೇಡಮ್, ನಾನು ಬಂದು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ ಸರ್. ಡೇಟ್ ಆಫ್ ಬರ್ತ್ ಹೇಳ್ಬಿಡಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್, ಮದುವೆ ಆಗಿ ಡೇಟ್ ಗೊತ್ತು. ಮದುವೆ ಆಗಿರೋ ಡೇಟು ಹೇಳಿ ನಗರು. ಹೇಳ ಮೇಡಮ್? ಹೇಳಿ, ಪರವಾಗಿಲ್ಲ, ಹೇಳಿ ಮೇಡಮ್. ಮದುವೆ ಆಗಿರೋ ಬಂದು ಡಿಸೆಂಬರ್ 5ನೇ ತಾರೀಕು, ಓಕೆ, 12ನೇ ತಿಂಗಳು, 1999. ಓಕೆ, ಮಾತಾಡಿ. ಹಲೋ ಜಗದೀಶ್, ಕರೆ ಕಟ್ಟಾಯ್ತು ಅಂತ ಕಾಣುತ್ತೆ.
ಸೊ ಜಗದೀಶ್ ಅವರು ನೋಡಿ ಮದುವೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಈ ಜಗದೀಶ್ನ ಏನು ಮಾಡ್ತಾರೆ, ಜಗ ಅಂತ ಕರೆದು ಬಿಡ್ತಾರೆ. ಸೊ ಜಗ ಅಂತ ಕರೆದಾಗ ಏನಾಗುತ್ತೆ, ಜಗ 4 ಬರುತ್ತೆ. ಸೊ 4 ಬಂದಾಗ ಇವ್ರ ಸಮಸ್ಯೆ ಏನು ಅಂತ ಹೇಳಿಲ್ಲ. ಇವ್ರಿಗೇನಂದ್ರೆ ಅರ್ಧಂಬರ್ಧ ಕೆಲಸ ಮಾಡಬೇಕು ಆಗ್ಬಿಡುತ್ತೆ. ಸೊ ಎಲ್ಲ ಕಡೆ ನಿಷ್ಠರು ಆಗ್ತಾ ಬರ್ತಾರೆ, ತಮ್ಮ ಮನೇಲೂ ನಿಷ್ಠರು ಆಗ್ಬಿಡ್ತಾರೆ. ಯಾಕಂದ್ರೆ ಅರ್ಧಂಬರ್ಧ ಕೆಲಸ ಮಾಡೋರು ಯಾರಿಗೂ ಇಷ್ಟ ಆಗಲ್ಲಮ್ಮ ಅಲ್ವಾ. ಸೊ ಪೂರ್ತಿ ಕೆಲಸ ಮಾಡಿದ್ರೆ ಸ್ವಲ್ಪ ಸಕ್ಸಸ್ಫುಲ್ ಪರ್ಸನ್ ಅಂತ, ಅರ್ಧಂಬರ್ಧ ಕೆಲಸ ಆಗ್ಬಿಟ್ರೆ ಪಾಪ. ಬಟ್ ಇವ್ರು ಪೂರ್ತಿ ಮಾಡಬೇಕು ಅಂದಾಗ ಇವ್ರಿಗೆ ಅರ್ಧಂಬರ್ಧ ಕೆಲಸ ಆಗ್ಬಿಡುತ್ತೆ. ಸೊ ಯಾವಾಗ ಜಗ ಅಂತ ಕರ್ಸ್ಕೊಂತಾರೋ ಸೊ ಅವಾಗ ತೊಂದರೆಗಳಾಗ್ಬಿಡುತ್ತೆ. ಸೊ ಜಗದೀಶ್ ಅಂತ ಹೇಳಿದಾಗ 17 ಬರುತ್ತೆ. ಸೊ 8 ಬಂದ್ಬಿಟ್ರೆ ನಮ್ಮ ಲೈಫಲ್ಲಿ ಸ್ವಲ್ಪ ಕಷ್ಟನೇ ಅನುಭವಿಸ್ತೀವಿ ಅಂತ ಹೇಳಿದ್ರೆ, 8ನೇ ತಾರೀಕು ಕೊಟ್ಟರೆ ಸ್ವಲ್ಪ ಕಷ್ಟ ಅಂತ ಹೇಳಿದಾಗ, ಈಗ 8ನೇ ತಾರೀಕು ಬಂದ ಕ್ಲೈಂಟ್ಸ್ ಎಲ್ಲ ಅಯ್ಯೋ ನಾನು 8ನೇ ತಾರೀಕು ಕೊಟ್ಬಿಟ್ಟಿದ್ದೀನಿ, ನಾನು 7ನೇ ತಾರೀಕು ಬಿಟ್ಟು ಏನು ಮಾಡೋದು, ಹುಟ್ಟಿದ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಅದು ತಕ್ಕಂತೆ ಹೆಸರು ಬದಲಾವಣೆ ಮಾಡ್ಕೊಂಬಿಟ್ರೆ ಲೈಫಲ್ಲಿ ಸೆಟಲ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ಜಗದೀಶ್ ಅವರು ಹೆಸರು ಬದಲಾವಣೆ, ನಾನು ಇವಾಗ ವೀಕ್ಷಕರೆಲ್ಲ ಅನ್ಕೊಬೋದು ಏನಪ್ಪ ಗುರುಗಳು ಎಲ್ಲರಿಗೂ ಹೆಸರು ಬದಲಾವಣೆ ಮಾಡ್ಕೊಳ್ಬೇಕು ಅಂತ. ಖಂಡಿತ ನಾನು ಹೆಸರು ಎಲ್ಲರಿಗೂ ಬದಲಾವಣೆ ಮಾಡಬೇಕು ಅಂತ ಹೇಳಲ್ಲ. ಯಾರ್ದು ಚೆನ್ನಾಗಿದೆ ಅವ್ರು ಚೆನ್ನಾಗಿದೆ ಅಂತ ಹೇಳ್ತೀವಿ, ಯಾರು ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಹೋಟ್ಲಿಗೆ ಹೋದ್ಮೇಲೆ ದುಡ್ಡು ಕೊಟ್ಮೇಲೆ ಟೇಸ್ಟ್ ಇದೆಯಾ ಅಂದಮೇಲೆ ಟೇಸ್ಟ್ ಇಲ್ಲ ಅಂದರೆ ಖಂಡಿತ ನಾವು ಹೇಳ್ತೀವಿ ಅವ್ರಿಗೆ ಹೋಗ್ಬಿಟ್ಟು, ಏನು ಸರ್ ಇಷ್ಟು ದುಡ್ಡು ತೊಗೊತೀರಾ, ಖಾರ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ, ಖಾರ ಜಾಸ್ತಿ ಹೇಳ್ತೀವಲ್ಲ. ಸೊ ಹಾಗೆ ನಮ್ಮ ಲೈಫಲ್ಲೂ ಅದೇ ಥರ ತಾನೆ. ಸೊ ಅದಕ್ಕೆ ನಾವು ಏನು ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತ ಒಳ್ಳೆದಾಗುತ್ತೆ. ಜಗದೀಶ್ ಹೆಸರು ಬದಲಾವಣೆ ಮಾಡ್ಕೊಳ್ಳಿ. ಅವ್ರ ಸಮಸ್ಯೆ ಏನು ಅಂತ ಹೇಳಿಲ್ಲ, ಅವ್ರ ಸಮಸ್ಯೆ ನನ್ನ ಪ್ರಕಾರ ಈ ಕೆಲಸದ ಬಗ್ಗೆನೂ ಹಾಗೆ ಯಾವುದರ ಮನೆ ಕಟ್ಟೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಇರುತ್ತೆ. ಸೊ ಇವ್ರ ಮನೆ ಕಟ್ಟೋದು ಸ್ವಲ್ಪ ನಿಧಾನ ಆಗೋದ್ರಿಂದ ಜಗದೀಶ್ ಅನ್ನೋ ಹೆಸರು ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ. ಹೆಸರನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಹೆಸರನ್ನ ಬದಲಾವಣೆ ಅವಶ್ಯಕತೆ ಇದೆ ಅಂತ ಹೇಳೋದಿಲ್ಲ. ಕೆಲವರ ಹೆಸರುಗಳನ್ನ ಖಂಡಿತವಾಗ್ಲೂ ಆಚಾರ್ಯರು ಚೆನ್ನಾಗಿದೆ, ಈ ಹೆಸರನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದು ಕೂಡ ಇದೆ. ಆದ್ರೆ ಅಪರೂಪಕ್ಕೊಮ್ಮೆ ಅಂತ ಕರೆಗಳು ಕೂಡ ಬರೋದು. ಸೊ ಹಾಗಾಗಿ ಕೆಲವರ ಹೆಸರುಗಳನ್ನ ಬದಲಾವಣೆ ಮಾಡಲೇಬೇಕಾಗತ್ತೆ. ಸೊ ಸಮಸ್ಯೆಗೆ ತಕ್ಕ ಹಾಗೆ ನಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಸಂತೋಷವಾಗಿ ನಾವಿರಬಹುದು. ಸೊ ಇನ್ನು 2ನೇ ತಾರೀಕು ಬಗ್ಗೆ ಹೇಳ್ತಾ ಇದ್ರೆ ಆಚಾರ್ಯ, 2ನೇ ತಾರೀಕು ಬಗ್ಗೆ ಹೆಚ್ಚು ಮಾತ್ರ ಬರೀ ದುಡ್ಡು ವಿಷಯನಮ್ಮ. ಯಾಕಂದ್ರೆ ದುಡ್ಡಲ್ಲೇ ಮೋಸ ಹೋಗೋದು ಇವರು. ದುಡ್ಡು ನಾನು ಕೆಲಸದ ಬಗ್ಗೆ ಹೇಳ್ತದೆ, ಕೆಲಸದಲ್ಲಿ 1 ವರ್ಷ ಇಲ್ಲ 2 ವರ್ಷ ಇರ್ತಾರೆ, ಅದಕ್ಕಿಂತ ಹೆಚ್ಚು ಇರೋಕ್ಕಾಗಲ್ಲ. ಹಾಗೆ ದುಡ್ಡು ಕೋರ್ಸ್ ಮೋಸ ಆಗ್ತಾರೆ ಅಂದಾಗ, ಈಗ ಅಕಸ್ಮಾತ್ ಮದುವೆ ಆಗಿದೆ ಇವರಿಗೆ 2ನೇ ತಾರೀಕು, ಅವರು ಮದುವೆ ಆಗಿ ಹೆಂಡ್ತಿ ಇವರು ಫ್ರೆಂಡಿಗೆ ಯಾರಿಗೋ ದುಡ್ಡು ಕೊಟ್ಟಿದ್ದೆ ಅಥವಾ ಯಾರಿಗೋ ಕೊಟ್ಟಿದ್ದೆ ದುಡ್ಡು, ಹೋಗಿ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಕೇಳ್ರಿ ಅಂದಾಗ ಕೇಳ್ತೀರಮ್ಮ, ನಾಳೆ ಕೇಳ್ತೀನಿ ನಾಡಿದ್ದು ಕೇಳ್ತೀನಿ, ಅವ್ನು ಸಿಕ್ಕಲಿಲ್ಲ, ಈ ಥರ ಸುಳ್ಳು ಹೇಳ್ಕೊಂಡೆ ಬರ್ತಾರೆ ಹೆಂಡ್ತಿ ಹತ್ರ. ಅಕಸ್ಮಾತ್ ಹೆಂಡ್ತಿ ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡಿದಾಗ ಹೆಚ್ಚು ಮನೇಲಿ ಇವ್ರಿಗೆ ಬೇಜಾರಾಗ್ಬಿಟ್ಟು ಕಡೆಗೆ ಅವನ ಹತ್ರ ಹೋದಾಗ, ಏನಪ್ಪ ಸ್ವಲ್ಪ ದುಡ್ಡು ಕೊಡೋ, ಏನಾಗುತ್ತೆ ನನಗೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇದೆ, ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡಾಗ ಅವರು ಇವತ್ತೆಲ್ಲ ನಿನ್ನ ಸ್ವಲ್ಪ ದಿವಸ ಆಗುತ್ತೆ ನನಗೆ ತಕ್ಷಣ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಜೋಬಲ್ಲಿ ಇದ್ರೂ ಇವ್ರು ಕೊಡಲ್ಲ ಇವ್ರಿಗೆ. ಅವಾಗ ಏನಾಗುತ್ತೆ, ಸರಿ ಆಯ್ತಪ್ಪ ನೀನು ಬದುಕು ಹೋಗು, ನೀನು ಕೊಡಲ್ವಾ, ಸರಿ ಬದುಕು ಹೋಗು ಅಂತ ಬಂದ್ಬಿಡ್ತಾರೆ. ಸೊ ಇವ್ರು ಯಾವಾಗ ಬದುಕು ಹೋಗೋದು ಬಂದಾಗ ಇವ್ರಿಗೆ ಲಾಸೇ ಹೊರತು ಅವ್ರಿಗೆ ಅಪೋಸಿಟ್ ಅವ್ರಿಗೆ ಲಾಸ್ ಇಲ್ಲ. ಸೊ ಅವರು ಸೇಫ್ ಆಗಿಬಿಡ್ತಾರೆ. ಅವರು ಈ ಥರ ಹೇಳಿ ಅಂತ ಕಾಯ್ಕೊಂಡಿರ್ತಾರೆ. ಇವರು 2ನೇ ತಾರೀಕು ಆ ಥರ ಕೋಪದಲ್ಲಿ ಒಂದು ಡಿಸಿಷನ್ ತೊಗೊಂಬಂದ್ಬಿಡ್ತಾರೆ. ಖಂಡಿತ 2ನೇ ತಾರೀಕು ಅವರು ಯಾವುದೇ ಕಾರಣಕ್ಕೂ ಡಿಸಿಷನ್ ತೊಗೊಳಕ್ಕೆ ಬಂದು ಯಾವುದೇ ಡಿಸಿಷನ್ ತೊಗೊಳಕ್ಕೆ ಬದಲು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತೊಗೊಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೂ ದುಡ್ಡು ತೊಗೊಬೇಕಾದ್ರೂ ಯೋಚನೆ ಮಾಡಬೇಕು. ಅಕಸ್ಮಾತ್ ಇವ್ರು ದುಡ್ಡು ತೊಗೊಂಡಿದ್ದಾರೆ ಅಂದರೆ, ನಾನು ಸಾಲ ಮಾಡಿದ್ದೀನಿ ಅಂತ 10ನೇ ತಾರೀಕು ಕೊಡಬೇಕಾಗಿದ್ರೆ 9ನೇ ತಾರೀಕು ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮ ದುಡ್ಡು ರೆಡಿ ಆಗಿದೆ ಬಂದು ತೊಗೊಂಡು, ಅಕಸ್ಮಾತ್ ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೂ ಇನ್ನೊಬ್ಬರ ಹತ್ರ ರೆಡಿ ಮಾಡಿ ಕೊಟ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಈ ಕಡೆ ಬಡ್ಡಿ ಆಗುತ್ತೆ. ಸೊ ಅದರಿಂದ ಇವರು ಸಾಲ ಮಾಡೋದೇ ಸ್ವಲ್ಪ ಕಡಿಮೆ, ಆದರೆ ಸಾಲ ಮಾಡಿದ್ರೆ ಸ್ವಲ್ಪ ಸಿಗಾಕೊಳ್ತಾರೆ. ಸೊ ಸಾಲ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಇವ್ರ ಲೈಫಲ್ಲೇ ಚೆನ್ನಾಗಿರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಕರೆಕ್ಟಾಗಿರಬೇಕು. 2ನೇ ತಾರೀಕು ಪ್ಲ್ಯಾನಿಂಗೇ ಇಲ್ಲ, ಇವತ್ತದಾಯ್ತಾ ಅಪ್ಪ ಇವತ್ತದಾಯ್ತು ನಾಳೆ ನೋಡ್ಕೊಳ್ಳೋಣ, ಸೊ ನಾಳೆ ಬಗ್ಗೆ ಯೋಚನೆ ಮಾಡಲ್ಲ. ಸೊ 2ನೇ ತಾರೀಕು ಅವ್ರಿಗೆ ಯಾವಾಗ ನಾವು ಪ್ಲ್ಯಾನಿಂಗ್ ಮಾಡಲ್ವೋ ಅವತ್ತು ನಾವು ಕೇಳಿ ಬಿದ್ದಿ ಅಂತಾರೆ. ಸೊ ಪ್ಲ್ಯಾನಿಂಗ್ ಯಾರು ಮಾಡ್ತಾರೋ ಈ 2ನೇ ತಾರೀಕಲ್ಲಿ, ಯಾಕೆಂದರೆ 2ನೇ ತಾರೀಕು ಕೊಟ್ಟರಲ್ಲ ಫೇಮಸ್ ಪರ್ಸನ್ಸ್ ಆಗ್ತಾರೆ ಅಂತ ಹೇಳ್ತಾ ಇರ್ತೀವಿ ನಾವು. ಸೊ ಆ ಫೇಮಸ್ ಪರ್ಸನ್ ಆಗಬೇಕಂದ್ರೆ ಪ್ಲ್ಯಾನಿಂಗ್ ಕರೆಕ್ಟಾಗಿರಬೇಕು. ಪ್ಲ್ಯಾನಿಂಗ್ ಕರೆಕ್ಟ್ ಇಲ್ಲ ಅಂದರೆ ಹಳ್ಳಿಗೆ ಬಿದ್ದರು ಅಂತಲೇ ಆಗುತ್ತೆ. ಸೊ ಅದಕ್ಕೋಸ್ಕರ 2ನೇ ತಾರೀಕು ನೋಡಿ, ಯಾರೇ ಆಗಿರ್ಬೋದು, ಹುಡುಗ ಆಗಿರ್ಬೋದು ಹುಡುಗಿ ಆಗ್ಬೋದು, ಸ್ವಲ್ಪ ಸ್ಟ್ರಗಲ್ ಪಡ್ತಾನೆ ಇರ್ತಾರೆ ಲೈಫಲ್ಲೇ. ಯಾಕೆಂದರೆ ಪ್ಲ್ಯಾನಿಂಗ್ ಇಲ್ಲ. ಸೊ ಯಾವಾಗ ಪ್ಲ್ಯಾನಿಂಗ್ ಇಲ್ವೋ ಅವಾಗ ನಾವು ಖಂಡಿತ, ಯಾಕಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಫಸ್ಟ್ ಮೇನ್ ಹೇಳೋದು ಪ್ಲ್ಯಾನ್ ಅಂತ ಹೇಳಿದಾಗ, ಮನೆ ಕಟ್ಟಬೇಕು ನಾವು ಪ್ಲ್ಯಾನ್. ಯಾಕಂದರೆ ಫ್ಯೂಚರ್ಗಳು ನಾವು ನಮ್ಮ ಮಕ್ಕಳು ಎಲ್ಲ ಅದೇ ಮನೆ ಇರಬೇಕು, ವಾಸ ಮಾಡೋ ಪ್ಲ್ಯಾನ್ ಮಾಡ್ತೀವಲ್ವ. ಹಾಗೆ ನಾವು ಒಂದು ಅರ್ನಿಂಗ್ ಅಂತ ಸ್ಟಾರ್ಟ್ ಮಾಡಿದಾಗ 2ನೇ ತಾರೀಕು ಅವರು ಆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಮಾಡ್ಕೊಂಡ್ರೆ, ಇವತ್ತೇನು ಮಾಡಬೇಕು, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತಾರೆ. ಯಾಕಂದರೆ ಇವರು ಬ್ಯಾಂಕಲ್ಲಿ ಅಮೌಂಟ್ ಹಾಕಬೇಕು ಅಂದರೆ ಬ್ಯಾಂಕ್ ಹೋಗೋ ಅಮೌಂಟ್ ಹಾಕೋಕ್ಕಆಗಲ್ಲಮ್ಮ ಇವ್ರಿಗೆ. ಇವ್ರು ಬ್ಯಾಂಕ್ ಗೊತ್ತಿಲ್ಲ, ಯಾಕಂದರೆ ಮರ್ತು ಬಿಟ್ಟಿರ್ತಾರೆ. ಈಗ ಬ್ಯಾಂಕ್ ಅಕೌಂಟ್ ಅವತ್ತು ಬ್ಯಾಂಕ್ ರಜೆ ಅಂದರೆ ಮರ್ತು ಬಿಟ್ಟಿರ್ತಾರೆ. ಇವ್ರ ಆಫೀಸ್ ರಜೆ ಇರುತ್ತೆ, ಬ್ಯಾಂಕ್ ರಜೆ ಮರ್ತು ಬಿಟ್ಟಿರ್ತಾರೆ. ಆ ಬ್ಯಾಂಕ್ ಹತ್ರ ಹೋಗಿ ವಾಪಸ್ ಬಂದಿರ್ತಾರೆ. ಅಕಸ್ಮಾತ್ ಬ್ಯಾಂಕಲ್ಲಿ ಮತ್ತು ಬ್ಯಾಂಕ್ ರಜಾ ಇಲ್ಲ ಅಂದ್ರೂ ಇವ್ರು ಬ್ಯಾಂಕ್ ಹತ್ರ ಹೋಗಿದ ತಕ್ಷಣ ಯಾರೋ ಒಬ್ಬ ಫೋನ್ ಮಾಡ್ತಾರೆ ಫ್ರೆಂಡು, ನಾನು ಸ್ವಲ್ಪ ಇಲ್ಲಿ ವೇಟ್ ಮಾಡ್ತೀನಿ ಬಂದ್ಬಿಡಪ್ಪ ನೀನು ಇಲ್ಲಿಂದ್ರೆ ಬ್ಯಾಂಕಲ್ಲಿ ಅಮೌಂಟ್ ಹಾಕೋಕ್ಕಾಗಲ್ಲ, ವಾಪಸ್ ಹೋಗಿರ್ತಾರೆ. ಸೊ ಈ ಥರ ಯಾವತ್ತೂ ಅವ್ರು ಜೋಬಲ್ಲಿ ಇಟ್ಕೊಂಡಿರ್ತಾರೆ, ಆ ಜೋಬಲ್ಲಿ ಇರೋ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ. ಯಾಕಂದರೆ ಇವ್ರು 1,000 ರೂಪಾಯಿ ಕೈಯಲ್ಲಿದ್ದರೆ ಅಂದರು 1,200 ರೂಪಾಯಿ 1,100 ರೂಪಾಯಿನೇ ಖರ್ಚು ಮಾಡಿ ಬರ್ತಾರೆ. ಆ 100 ರೂಪಾಯಿ ನಮ್ಮ ಹತ್ರ ಇಲ್ಲ ಅಂದ್ರೂ ಕಾರ್ಡ್ ಸ್ವೈಪ್ ಮಾಡ್ತಾರೆ, ಇಲ್ಲಾಂದ್ರೆ ಪಕ್ಕದಲ್ಲಿ ಹತ್ರ ಇಸ್ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ಕೊಟ್ಬಿಡ್ತೀನಪ್ಪ ಅಂತ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ ಕೊಟ್ಬಿಡ್ತಾರೆ. ಯಾಕಂದರೆ ಇವ್ರಿಗೆ ಸಾಲ ಅಂದರೆ ಭಯ. ಯಾಕಂದರೆ ಇವರು ಧೈರ್ಯವಂತರ ನೋಡೋಕ್ಕೆ ದಟ್ಟಪುಷ್ಟಾಗಿರ್ತಾರಮ್ಮ.
ಆದರೆ ಧೈರ್ಯವಂತ ಅನ್ಕೊತಾರೆ ಇವರು, ಖಂಡಿತ ಇವರು ಧೈರ್ಯವಂತರಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಯಾವುದೋ ಒಂದು ಸಿಗ್ನಲ್ ಜಂಪ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಆ ಆರೆಂಜ್ ಬರೋಕ್ಕೆ ಮೊದಲು ಇವ್ರು ನಿಂತ್ಬಿಟ್ಟಿರ್ತಾರೆ. ಯಾಕಂದರೆ ನಾನು ಯಾಕಪ್ಪ ನಮಸ್ಕಾರ ಹೊಡಿಬೇಕು ಪೊಲೀಸ್ನವ್ರಿಗೆ ಅಂತ. ಯಾಕಂದರೆ ಧೈರ್ಯವಂತರು ಖಂಡಿತ ಅಲ್ಲ, ಧೈರ್ಯವಂತರ ಕಾಣಿಸ್ಕೊತಾರೆ, ಧೈರ್ಯ ಇಲ್ಲ. ಆದರೆ ಬೇರೆಯವ್ರಿಗೆ ಹೆಚ್ಚು ಧೈರ್ಯ ಕೊಡ್ತಾರೆ. ಅಂದರೆ ನನ್ನ ಕೆಲಸಕ್ಕಿಂತ ಬೇರೆಯವ್ರು ಚೆನ್ನಾಗಿರಲಿ, ನನ್ನ ಕೆಲಸಕ್ಕಿಂತ ಬೇರೆಯವ್ರ ಕೆಲಸ ಬೇಗ ಆಗಲಿ ಅಂತ ಯೋಚನೆ ಮಾಡ್ತಾರೆ ಹೊರತು ಇವ್ರ ಕೆಲಸ ಯಾವಾಗಲೂ ಇವ್ರು ಮಾಡೋಕ್ಕೆ ಹೋದ ನಿಧಾನನೇ ಆಗೋದು. ಅದಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಇವ್ರ ಜೊತೆ ಯಾವಾಗಲೂ ಒಬ್ಬರನ್ನ ಜೊತೆಗೆ ಇಟ್ಕೊಂಡಿರ್ತಾರೆ. ಅದಕ್ಕೆ ನಾನು ಹೇಳೋದು 2ನೇ ತಾರೀಕು ಅವ್ರ ಜೊತೆ ಒಂದು ಬಾಲ ಇರಲೇಬೇಕು ಅಂತ. ಸೊ ಆ ಬಾಲ ಏನಕ್ಕೆ ಅಂತ ಹೇಳಿದ್ರೆ, ತಿಂಡಿ ಮಾಡೋಕ್ಕೂ ಇರಬೇಕು, ಕಾಫಿ ಕುಡಿಯೋಕ್ಕೂ ಇರಬೇಕು, ಜೊತೆ ಎಲ್ಲೋ ಹೋಗಬೇಕು. ಅವಾಗ ಏನಾಗುತ್ತೆ, ಇವರು ಯಾರನ್ನ ಜೊತೆ ಕರ್ಕೊಂಡು ಹೋಗ್ತಾರೋ ಅವ್ರ ಹತ್ರ ಇವ್ರು ಸೀಕ್ರೆಟ್ ಎಲ್ಲ ಬಿಟ್ಕೊಂಡಿರ್ತಾರೆ. ಯಾವಾಗ ಇವ್ರು ಸೀಕ್ರೆಟ್ ಎಲ್ಲ ಬಿಟ್ಕೊಂಡಿರ್ತಾರೋ ಇವ್ರಿಗಿಂತ ಮುಂದೆ ಹೋಗಿರ್ತಾರೆ, ಇವ್ರು ಹಿಂದೆನೇ ಇರ್ತಾರೆ. ಸೊ ಆವಾಗ ಇವ್ರ ಕೆಲಸಗಳು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಹೇಳೋದು, ಇವ್ರು ಯಾವುದೇ ಕೆಲಸ ಮಾಡ್ಬೋದು ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ಇವ್ರ ಬಾಯಿ ಸುಮ್ಮನೆ ಇರಲ್ಲ, ಏನೇ ವಿಷಯ ಆದ್ರೂ ಬಿಟ್ಬಿಡ್ತಾರೆ. ಆದರೆ ನೋವಿನಂಥ ವಿಷಯ ಮಾತ್ರ ಖಂಡಿತ ಬಿಡೋದಿಲ್ಲ. ನೋವೆಲ್ಲ ತಮಗೆ, ಸಂತೋಷ ಎಲ್ಲ ಎಲ್ಲರಿಗೂ ಅಂತ ಹೇಳೋರೆ 2ನೇ ತಾರೀಕು ಕೊಟ್ಟರು. ಸೊ ಯಾವಾಗ ನೋವನ್ನ ನಾವು ಇಟ್ಕೊಳ್ತೀವೋ ಅದು ಸ್ಲೋ ಪಾಯ್ಸನ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೋಸ್ಕರ ನೋವನ್ನ ಹಂಚ್ಕೊಬೇಕು, ಯಾರು ಕ್ಲೋಸ್ ಫ್ರೆಂಡ್ಸ್ ಅವ್ರು ಹಂಚ್ಕೊಬೇಕು. ಅದೇನಾಗುತ್ತೆ, ಇವ್ರ ಬಾಯಿ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿದ್ನಲ್ಲ, ಯಾವುದೇ ಕೆಲಸ ಮಾಡಬೇಕಂದ್ರೂ ಓಪನ್ ಆಗಿ ಹೇಳ್ಬಿಡ್ತಾರೆ ಅವ್ರಿಗೆ. ಆ ಕೆಲಸ ಇವ್ರು ಖಂಡಿತ ಆಗಲ್ಲ. ನಾಳೆ ಕೆಲಸ ಮಾಡೋದನ್ನ ನಾಳೆ ನೋಡಿ ನಾನು ಹಿಂಗೆ ಹೋಗಿ ಮಾಡ್ಬಿಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ತಾರೆ. ಆ ಕೆಲಸ ಇವ್ರು ಹೋದಾಗ ಖಂಡಿತ ಅವ್ರ ಜೊತೆ ಕರ್ಕೊಂಡು ಹೋಗಿರ್ತಾರೆ, ಜೊತೆ ಕರ್ಕೊಂಡು ಹೋದಾಗ ಆಗಲ್ಲ. ಅದಕ್ಕೋಸ್ಕರ ಇವ್ರು ನಾವು ಹೇಳ್ತೀವಿ ಇಂಡಿಪೆಂಡೆಂಟಾಗಿ ಹೋಗಬೇಕು, ಒಬ್ಬರೇ ಕೆಲಸ ಮಾಡಬೇಕು, ಅವಾಗ ಖಂಡಿತ ಇವ್ರು ಸಕ್ಸಸ್ ಆಗುತ್ತೆ. ಸೊ 2ನೇ ತಾರೀಕು ಹೊರಟ್ರಲ್ಲ ನೋಡಿ, ಯಾರೇ ಚೆಕ್ ಮಾಡಿ 2ನೇ ತಾರೀಕು ಅವ್ರ ಜೊತೆಲಿ ಒಬ್ರು ಇದ್ರೇ ಇವ್ರು ಹೋಗೋದು ಮುಂದೆ. ಸೊ ಯಾಕಂದರೆ ಧೈರ್ಯ ಇಲ್ಲ, ಸ್ವಲ್ಪ ಪುಷ್ ಮಾಡಬೇಕು. ಯಾಕಂದರೆ ತಾಯಿ ಮನಸ್ಸು ಅಂತ ಹೇಳಿದಾಗ ಸ್ವಲ್ಪ ನಿಧಾನನೇ. ಸ್ವಲ್ಪ ಇವರೆಲ್ಲ ಇವರು ಮಿಸ್ಸಸ್ ವೈಫ್ ಮದುವೆ ಆದವರೆಲ್ಲ ಸ್ವಲ್ಪ ಇವ್ರನ್ನ ಏನ್ರಿ ಎಷ್ಟು ನಿಧಾನ ರೀ ಅಂತ, ಅವ್ರು ನಡೆಯೋದು ನಿಧಾನ, ಮಾತಾಡೋ ನಿಧಾನ, ಎಲ್ಲ ನಿಧಾನ. ಆ ನಿಧಾನ ಮಾಡಿದಾಗ ಸ್ವಲ್ಪ, ಯಾಕೆ ನಿಧಾನ ಪ್ರಧಾನ ಅಂತ ಹೇಳಿದ್ದಾರೆ ಜನ, ದೇವರು ದೊಡ್ಡವರೆಲ್ಲ ಹೇಳಿದ್ದಾರೆ. ಆದ್ರೂ ಇವರು ತುಂಬ ನಿಧಾನ ಆಗಿಬಿಡ್ತಾರೆ. ಯಾಕಂದರೆ ತುಂಬ ನಿಧಾನ ಆದಾಗ ಸ್ವಲ್ಪ ನಾವು ತುಂಬಾ ಸ್ಲೋ ಅನ್ಸ್ಕೊಂಡ್ಬಿಡ್ತೀವಿ. ಬಟ್ ನಿಧಾನ ಎಲ್ಲಿ ಮಾತ್ರ ನಮ್ಮ ಕೆಲಸದಲ್ಲಿ ಮಾತ್ರ ನಿಧಾನ. ಅಂದರೆ 2ನೇ ತಾರೀಕು ಕೊಟ್ಟರು ಮಾತ್ರ ನಿಧಾನ, ಬೇರೆಯವ್ರ ಕೆಲಸಕ್ಕೆ ಫಾಸ್ಟ್ ಆಗಿರ್ತಾರೆ. ಸೊ ಬೇರೆಯವ್ರ ಕೆಲಸ ಡೇ ಆ್ಯಂಡ್ ನೈಟ್ ಮಾಡಿ ಮುಗಿಸ್ತಾರೆ, ಬಟ್ ಅವ್ರ ಕೆಲಸ ಮುಗಿಸಲ್ಲ. ಅದಕ್ಕೋಸ್ಕರ 2ನೇ ತಾರೀಕು ಅವರು ಯಾವುದೇ ಕಾರಣಕ್ಕೆ ಬಿಸ್ನೆಸ್ ಮಾಡಬಾರ್ದು ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ ಅಲ್ವಾ, 10 ಗಂಟೆಗೆ ಹೋದರೆ ಆಯಿತು, ಮಧ್ಯಾಹ್ನ ಹೋದರೆ ಆಯಿತು ಅಂತ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಅದೇ ಬೇರೆಯವ್ರ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಇನ್ ಟೈಮಲ್ಲಿ ಇರ್ತಾರಮ್ಮ ಕೆಲಸಕ್ಕೆ ಮಾತ್ರ. ಅವರು 8:30ಗೆ ಹೋಗ್ಬೇಕಂದ್ರೆ 8:25ಗೆ ಆಫೀಸ್ ಮುಂದೆ ಇರ್ತಾರೆ ಅವರು. ಆದರೆ ಬರೋದು ಮಾತ್ರ ಲೇಟು. ಅಕಸ್ಮಾತ್ ಮ್ಯಾನೇಜರ್ ಏನಾದರೂ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಹೋಗಪ್ಪ, ಅರ್ಧ ಗಂಟೆ ಕೆಲಸ ಮುಗಿಸ್ಬಿಟ್ಟು ಹೋಗಂದ್ರೆ, ಸರ್ ನೀವು ಹೋಗಿ ಸರ್ 1 ಅವರ್ ಮುಗಿಸ್ಕೊಂಡು ಹೋಗ್ತೀನಿ ಸರ್, ಕೀ ಕೊಡಿ ಸರ್, ಬೆಳಗ್ಗೆ ನಾನು ಬಂದು ಓಪನ್ ಮಾಡ್ತೀನಿ ಸರ್ ಅಂತ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಬಿಡ್ತಾರೆ. ಯಾಕಂದರೆ ಯಾವಾಗ ಇನ್ನೊಬ್ರ ಕೆಲಸ ತುಂಬ ಇಂಪಾರ್ಟೆಂಟ್ ಅನಿಸ್ತೋ ಅಲ್ಲಿ ಇವರು ಕೂಡ ತಮ್ಮ ಕೆಲಸನ ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕು. ಯಾವಾಗ ತಮ್ಮ ಕೆಲಸ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಲ್ವೋ ಆವಾಗ ಇವ್ರ ಕೆಲಸ ಸ್ಲೋ ಆಗುತ್ತೆ. ಇವ್ರು ಎಲ್ಲಾದ್ರೂ ಸ್ವಲ್ಪ ಎಲ್ಲ ಮನೆ ಕಡೆ ಎಲ್ಲ ನೋಡಿ ಇಷ್ಟೆಲ್ಲ ಮಾಡ್ದ ಆದ್ರೂ ಏನು ಪ್ರಯೋಜನ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಅದು ಕಷ್ಟ ಅಲ್ಲಮ್ಮ, ಎಷ್ಟೆಲ್ಲ ಕಷ್ಟಪಟ್ಬಿಟ್ಟು ಏನು ಪ್ರಯೋಜನ ಇಲ್ಲ ಅನ್ಸ್ಕೊಂಡ್ಬಿಟ್ರೆ ಅಲ್ಲೇ ಇವ್ರು ಅಪ್ಸೆಟ್ ಆಗೋದು. ಯಾಕಂದರೆ ಇವರು ಯಾವಾಗಲೂ ನಗುಮುಖ ಅಂತ ಇರ್ತಾರೆ, ಬಟ್ ರಾತ್ರಿನೇ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ರಾತ್ರಿ ಮಲಗಬೇಕಾದ್ರೆ ಇವ್ರ ಯೋಚನೆಗಳು ಶುರು ಆಗುತ್ತೆ. 1 ಗಂಟೆ 2 ಗಂಟೆವರೆಗೂ ಮಲಗೋಕ್ಕಾಗಲ್ಲ. ನಾರ್ಮಲಾಗೆ ಇವ್ರು ಮಲಗಲ್ಲ. ಯಾಕಂದರೆ ಚಂದ್ರ ಯಾವಾಗ ಬೆಳಕು ಕೊಡ್ತಾನೆ, ರಾತ್ರಿ ಹೊತ್ತು ಬೆಳಕು ಕೊಡ್ತಾನೆ. ಬೆಳಗಿನ ಜಾವ ಎದ್ದೇಳೋಕ್ಕೆ ಕಷ್ಟ. ಇವರು ಎದ್ದೇಳಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಅದೇ ನೋಡಿ ಎಲ್ಲ ಟ್ರಾವೆಲ್ ಮಾಡಬೇಕು, ಯಾಕಂದ್ರೆ ಟ್ರಾವೆಲಿಂಗ್ ತುಂಬ ಇಷ್ಟ ಅವರಿಗೆ. ಯಾವ್ದಾರ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಎಲ್ಲ ಫ್ರೆಂಡ್ಸ್ನ ಇವರೇ ಎಬ್ಬಿಸಿರ್ತಾರೆ. ಆದರೆ ಇವ್ರು ತಮ್ಮ ಕೆಲಸಕ್ಕೆ ಹೋಗಬೇಕು ಅಂದಾಗ ಖಂಡಿತ 1 ಅವರ್ ಲೇಟೆ. ತಮ್ಮ ಕೆಲಸಕ್ಕೆ ಲೇಟು, ಬೇರೆಯವ್ರ ಕೆಲಸಕ್ಕೆ ಫಾಸ್ಟು. ಸೊ ಅದಕ್ಕೋಸ್ಕರ 2ನೇ ತಾರೀಕು ಕೊಟ್ಟರೋರೆಲ್ಲ ಸ್ವಲ್ಪ ಬೇಗ ಮಲಗಿ ಬೇಗ ಎದ್ದೇಳೋ ಪ್ರಾಕ್ಟೀಸ್ ಮಾಡ್ಕೊಬೇಕು. ಅಕಸ್ಮಾತ್ 2ನೇ ತಾರೀಕು ಕೊಟ್ಟಿರೋ ಮಕ್ಕಳು ಈಗ ಸಣ್ಣ ಮಕ್ಕಳಿದ್ರೆ ಈಗಲಿಂದ ಪ್ರಾಕ್ಟೀಸ್ ಮಾಡಿದ್ರೆ ಆ ಮಕ್ಕಳು ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ತಾರೆ. ಪ್ಲ್ಯಾನಿಂಗ್ ಬಗ್ಗೆ ಪೇರೆಂಟ್ಸ್ ಹೇಳ್ಕೊಟ್ರೆ ಆ ಮಕ್ಕಳು ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಬರ್ತಾರೆ. ಸೊ ಪ್ಲ್ಯಾನಿಂಗ್ ಈಸ್ ಎ ಮಸ್ಟ್. ಸೊ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ 2ನೇ ತಾರೀಕು ಕೊಟ್ಟಿರೋರೆಲ್ಲ ಅವರು ಸೂಟೇಬಲ್ ಆಗೋವಂಥ ಒಂದು ಹೆಸರು ಇಟ್ಕೊಂಡ್ಬಿಟ್ರೆ. ಯಾಕಂದರೆ 2ನೇ ತಾರೀಕು ಕೊಟ್ಟಿರೋರೆಲ್ಲ ನಾವು ಸ್ಲೋ ಅಂತ ಹೇಳಿದಾಗ ಚಂದ್ರ ಸ್ಲೋ ಅಂತ ಹೇಳ್ತೀವಿ. ಸೊ ಮಾಡೋ ಕೆಲಸನೇ ಸ್ಲೋ ಅಂತ ಹೇಳಿದಾಗ ಅವ್ರಿಗೆ ತಕ್ಕಂತೆ 1 ನಂಬರಲ್ಲಿ ಅಥವಾ ಎ ಅಕ್ಷರದಲ್ಲಿ ನಾವು ಹೆಸರು ಇಟ್ಕೊಂಡ್ಬಿಟ್ರೆ ಲೈಫಲ್ಲಿ ಸೆಟ್ಲ್ ಆಗ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಹೆಲ್ತ್ ಬಗ್ಗೆ ಹೇಳಬೇಕು ಅಂದರೆ ಇವ್ರಿಗೆ ಕೋಲ್ಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಆ ಜೊತೆಗೆ ಅಲರ್ಜಿ, ಡಸ್ಟ್ ಅಲರ್ಜಿ ಅಂತ ಹೇಳ್ತೀವಲ್ಲ, ಅಯ್ಯೋ ಮೂಗು ಮುಚ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದು ಡಸ್ಟ್ ಅಲರ್ಜಿ ಇವ್ರಿಗೆ ಆಗಲ್ಲ. ಅಕಸ್ಮಾತ್ ಕಾರಲ್ಲಿ ಹೋಗೋದ್ರೆ ಕಾರ್ ಗ್ಲಾಸೇ ಇಳಿಸಿರಲ್ಲ ಅವರು. ಸೊ ಯಾವಾಗಲೂ ಸೆಲೆಬ್ರಿಟೀಸ್ ಥರ ಗ್ಲಾಸ್ ಹಾಕೊಂಡಿರ್ತಾರೆ. ಸೊ ಆ ಒಂದು ಡಸ್ಟ್ ಅಲರ್ಜಿ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೆಲ್ತ್ ಬಗ್ಗೆ ಅಂತ ಬೇರೆ ಅದು ಬಿಟ್ಟರೆ ಬೇರೆ ಅಂತ ಮೇಜರ್ ಇಶ್ಯೂಸ್ ಇರಲ್ಲ. ಸೊ ಕೋಲ್ಡ್ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಸ್ವಲ್ಪ ಲಕ್ಕಿ ಟಿಪ್ಸ್ ಎಲ್ಲ ಹೇಳ್ಬಿಡ್ರಮ್ಮ. ಇವರಿಗೆ ಲಕ್ಕಿ ಡೇಟ್ಸ್ ಅಂದಾಗ 1, 10, 19 ಈ ಡೇಟಲ್ಲಿ ಹೆಚ್ಚು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಆಗುತ್ತೆ. ಹಾಗೆ 6 ಮತ್ತು 7ನೇ ತಾರೀಕು 16ನೇ ತಾರೀಕು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾವ ಡೇಟಲ್ಲಿ ಕೆಲಸ ಮಾಡಬೇಡದು, 4, 8, 9 ಡೇಟಲ್ಲಿ ಯಾವುದೇ ಕಾರಣಕ್ಕೂ ಯಾವುದೂ ಕೆಲಸ ಮಾಡೋದು ಬೇಡ. ಲಕ್ಕಿ ಕಲರ್ಸ್ ಅಂದಾಗ ಇವರಿಗೆ ಆದಷ್ಟು ವೈಟ್ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ವೈಟ್, ಗ್ರೀನ್, ಯೆಲ್ಲೋ ತುಂಬ
ಪರ್ಫೆಕ್ಟ್. ಸ್ಯಾಂಡಲ್ ಗೋಲ್ಡ್ ಅಂತ ಬರುತ್ತೆ ಈ ಕಲರ್ ಹೆಚ್ಚು ವೈಟ್ ಆಗೋದು ತುಂಬ ಒಳ್ಳೆಯದು. ಗ್ರೀನ್ ಕಲರ್ ಕೂಡ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅನ್ಲಕ್ಕಿ ಕಲರ್ಸ್ ಅಂದಾಗ ಬ್ಲ್ಯಾಕು ಬ್ರೌನು ಮತ್ತು ರೆಡ್ ಹಾಕೋದು ಬೇಡ. ಸೊ ಇದು ಖಂಡಿತ ಟೆನ್ಷನ್ಸ್ ಕೊಡುತ್ತೆ. ಬಟ್ ಇವ್ರಿಗೆ ಇಷ್ಟ ಆಗೋದೇ ಬ್ಲ್ಯಾಕ್ ಕಲರು, ಇಷ್ಟ ಆಗೋದೇ ರೆಡ್ ಕಲರ್. ಯಾವಾಗ ನಮ್ಗೆ ಆಪೋಸಿಟೇ ಸ್ವಲ್ಪ ಇಷ್ಟ ಆಗ್ತಾ ಇರುತ್ತೆ ಅದು ಹಾಕೊಂಡು ಟೆನ್ಷನ್ ಆಗಿರ್ತಾರೆ. ಯಾವುದೇ ಕಲರ್ ನೋಡಿ, ಕಲರ್ ಅಂತ ನಾವು ಯಾಕೆ ಕಲರ್ಗೆ ಇಂಪಾರ್ಟೆಂಟ್ ಅಂದರೆ ಕಲರ್ ನಮ್ಮ ಮೈಂಡ್ನ ರೀಡ್ ಮಾಡುತ್ತೆ, ನಮ್ಮ ಮೈಂಡ್ನ ಕೂಲ್ ಮಾಡುತ್ತೆ. ಸೊ ನಮ್ಗೆ ಒಳ್ಳೆ ಕಲರ್ ಅಂದರೆ ಅದು ಕೂಲ್ ಮಾಡಿರುತ್ತೆ, ಅದು ಒಳ್ಳೆ ಕೆಲಸ ಕೂಡ ಆಗುತ್ತೆ. ಅದಕ್ಕೆ ನಾವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೂ ಇಂಥದೇ ಕಲರ್ ಹಾಕ್ಕೊಳ್ಳಿ. ಇಂಥ ದಿನ ಇದು 1ನೇ ತಾರೀಕು ಅಂದರೆ 1ನೇ ತಾರೀಕು ತೊಗೊಬೇಕಾದ್ರೆ ಆರೆಂಜ್ ಕಲರ್ ಶರ್ಟ್ ಇಲ್ಲ, ಒಂದು ಕರ್ಚಿಫ್ ತೊಗೊಂಡೋಗ್ಬಿಡಿ ಆರೆಂಜ್ ಕಲರ್ ಅಂತ ಹೇಳ್ತೀವಿ, ಯಾಕೆ ಸಕ್ಸಸ್ ಕೊಡುತ್ತೆ ಅದು ಅಂತ. ಸೊ ಅದರಿಂದ ಈ ಕಲರ್ಸ್ ಮಾತ್ರ ಇಂಪಾರ್ಟೆಂಟ್ಸ್.